ಬೆಂಗಳೂರು ಸಮಸ್ಯೆಗಳ ಆಗರ ಆಗ್ಬಿಟ್ಟಿದೆ. ಒಂದ ಎರಡ ಹೇಳಬೇಕು ಅಂದ್ರೆ ಸಾವಿರಾರು ಸಮಸ್ಯೆಗಳಿರುವಂಥದ್ದು. ಅದರಲ್ಲೂ ಮೇಯ್ನ್ ಆಗಿ ನಾವು ನೋಡ್ತಾ ಇರುವಂಥದ್ದು ಗುಂಡಿ ಬಿದ್ದ ರಸ್ತೆ. ಆಮೇಲೆ ಮಳೆ ಬಂದ್ರೆ ಸಾಕು ಯಾವ ರೀತಿಯಾಗಿ ಜಲಪ್ರಳಯ ಆಗುತ್ತೆ ಬೆಂಗಳೂರು. ಇನ್ನ ಮಳೆ ಬಂದಂತ ಸಂದರ್ಭದಲ್ಲಿ ಮರಗಳು ಬಿದ್ದು ಕೂಡ ಏನೇನೆಲ್ಲ ಅನಾಹುತಗಳು ಸಂಭವಿಸ್ತಾನೆ ಇದಾವೆ. ಸರಿ ಮಾಡಿ ಅಂತ ಎಷ್ಟೇ ಎಚ್ಚರಿಸಿ ಕುಂಭಕರ್ಣ ನಿದ್ದೆಯಲ್ಲಿರುವಂತ ಸರ್ಕಾರ ಆಗಿರ್ಬೋದು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿರ್ಬೋದು, ಸೈಲೆಂಟ್ ಆಗೇ ಇದ್ದಾರೆ, ನಿದ್ದೆ ಹೊಡ್ಕೊಂಡು ಆರಾಮಾಗಿ. ಬೆಂಗಳೂರಲ್ಲಿ ಮರದ ಕೊಂಬೆ ಬಿದ್ದು ಮತ್ತೊಬ್ಬರು ಬಲಿಯಾಗಿದ್ದಾರೆ. ಯುವತಿ ಸಾವನ್ನಪ್ಪಿದ್ದಾರೆ. ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಂತ 24 ವರ್ಷದ ಕೀರ್ತನ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ ಮನೆಯಿಂದ ಹೊರಗೆ ಬಂದ ಮೇಲೆ ವಾಪಸ್ ಬರ್ತೀವ ಇಲ್ವಾ ಅನ್ನುವಂಥ ಗ್ಯಾರಂಟಿ ಇಲ್ಲ. ಸರ್ಕಾರ 5 ಗ್ಯಾರಂಟಿ ಕೊಟ್ಟಿರ್ಬೋದು, ಆದರೆ ಅವ್ರು ಬದುಕೋ ಗ್ಯಾರಂಟಿ ಮಾತ್ರ ಕೊಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ಬೈಕ್ನಲ್ಲಿದ್ದಂಥ ಭಾಸ್ಕರ್ ಎಂಬಾತ ಸೀರಿಯಸ್ ಆಗಿದ್ದಾನೆ. ಆತನ ಮೇಲೂ ಕೂಡ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಸೋಲದೇವನಹಳ್ಳಿ ಪೊಲೀಸ್ ಠಾಣೆ ಬಳಿ ನಡೆದಿರುವಂಥ ಒಂದು ದುರ್ಘಟನೆ ಇದೆ. ಇಲ್ಲಿ ಅಧಿಕಾರಿಗಳು ಬದುಕಿದ್ದಾರೋ ಸತ್ತಿದ್ದಾರೋ ಅವರನ್ನು ಎಚ್ಚರಿಸಬೇಕಾದಂಥ ರಾಜಕಾರಣಿಗಳಂತೂ ರಾಡಿದ್ದೆ ಆಟ. ದುಡ್ಡು ಬಂದ್ರೆ ಸಾಕು ಅದನ್ನು ಕಾಯ್ಕೊಂಡು ಕೂತಿರ್ತಾರೆ, ಬಿಟ್ರೆ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಮಾತ್ರ ಒಬ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಿನ್ನೆ ಸಂಜೆ 6:30 ಸುಮಾರಿಗೆ ಬಿದ್ದಂತ ಮರದ ಕೊಂಬೆ, ಸ್ಕೂಟರ್ ಮೇಲೆ ಆಲದ ಮರದ ಕೊಂಬೆ ಬಿದ್ದು ಈ ದುರಂತ ಸಂಭವಿಸಿರೋದು. ಇದು ಫಸ್ಟ್ ಟೈಮ್ ಆಗಿದ್ರೆ ಓಕೆನಪ್ಪ, ಗೊತ್ತಾಗಿಲ್ಲ ಅಂತ ಅಂದ್ಕೊಳ್ಬಹುದು. ಆದ್ರೆ ಪದೇ ಪದೇ ಇಂಥ ಘಟನೆಗಳು ನಡೀತಾನೆ ಇದಾವೆ. ಬೆಂಗಳೂರಿನಲ್ಲಂತೂ ನಿರಂತರವಾಗಿ ಮಳೆ ಬರ್ತಾನೆ ಇದೆ. ತಿಂಗಳಲ್ಲಿ ಮಿನಿಮಮ್ ಅಂದ್ರೆ ಒಂದು 10 ದಿನ ಮಳೆ ಸುರಿಯುತ್ತೆ. ಎಚ್ಚೆತ್ಕೊಳ್ಬೇಕಾಗಿತ್ತಲ್ಲ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ 5 ಪಾಲಿಕೆ ಎಲ್ಲ ಮಾಡಿಟ್ಟಿದ್ದಾರೆ. ಎಲ್ಲ ಕಡೆನೂ ಕೂಡ ಅಧಿಕಾರಿಗಳಿದ್ದಾರೆ, ಪಾಲಿಕೆ ಆಯುಕ್ತರುಗಳಿದ್ದಾರೆ. ಇದೇನು ಪ್ರಯೋಜನ? ಅವರಿದ್ರೆಷ್ಟು ಸತ್ರೆಷ್ಟು ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಈ ಸಮಸ್ಯೆಗಳನ್ನ ಬಗೆಹರಿಸಲಿಲ್ಲ ಅಂದ್ರೆ ಸುಮ್ಮನೆ ಜನರ ದುಡ್ಡನ್ನು ಆರಾಮಾಗಿ ಸ್ಯಾಲ್ರಿ ತಗೊಂಡು ಬದುಕಿದ್ದೇನು ಪ್ರಯೋಜನ ಇವರು ಅಂತ ಜನರ ಆಕ್ರೋಶ ಇದು. ಸಪ್ತಗಿರಿ ಆಸ್ಪತ್ರೆಯಲ್ಲಿ ಕೀರ್ತನ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಬೈಕ್ ಸವಾರ ಭಾಸ್ಕರ್ಗೆ ಮುಂದುವರೆದಿರುವಂಥದ್ದು ಚಿಕಿತ್ಸೆ. ಮರ ತೆರವಿಗೆ ಅರ್ಜಿ ಕೊಟ್ಟಿದ್ದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ. ಯಾಕೆಂದ್ರೆ ಅವ್ರ ಮನೆ ಹತ್ರ ಅಲ್ವಲ್ಲ ಇರೋದು, ಅವ್ರು ಓಡಾಡುವಂತ ಜಾಗ ಅಲ್ವಲ್ಲ. ಸೊ ಯಾರು ಬದುಕಿದ್ರೇನು, ಯಾರು ಸತ್ರೇನು, ನಮ್ಗೇನಾಗಬೇಕಾಗಿದೆ ಅನ್ನುವಂಥ ಮನಸ್ಥಿತಿ ಇಲ್ಲಿರುವಂಥ ಅಧಿಕಾರಿಗಳದ್ದು. ಸ್ಯಾಂಡಲ್ವುಡ್ ಪ್ರೀಮಿಯರ್ ಲೀಗ್ ನೋಡಿಕೊಂಡು ವಾಪಸ್ ಬರ್ತಾ ಇದ್ದಂಥ ಕೀರ್ತನ ಸಾವನ್ನಪ್ಪಿರೋದು. ಮರ ತೆರವು ಮಾಡುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ದೂರನ್ನ ಕೊಟ್ಟಿದ್ವಿ, ಆದ್ರೆ ಯಾರು ಕೂಡ ಬಂದು ಮರವನ್ನ ತೆರವು ಮಾಡಲಿಲ್ಲ. ಇದರಿಂದ ಮರದ ಕೊಂಬೆ ಬಿದ್ದು ಯುವತಿ ಸಾವನ್ನಪ್ಪಿದ್ದಾರೆ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರ ಸಾವನ್ನು ಕೂಡ ಬಯಸಬಾರದು. ಆದ್ರೆ ಈ ರಾಜಕಾರಣಿಗಳು, ಅಧಿಕಾರಿಗಳು ಅವ್ರ ಮನೇಲಿ ಏನಾದ್ರೂ ಈ ರೀತಿಯಾದಂಥ ಸಾವಾದ್ರೇನೆ ಅಂತ ಕಾಣಿಸುತ್ತೆ, ಅವ್ರು ಎಚ್ಚೆತ್ಕೊಳ್ಳೋದು. ಸರ್, ಸರಿಸುಮಾರು ಒಂದು 7 ಗಂಟೆಗೆ ನಮಗೆ ಫೋನ್, 7-7:30ಗೆ ನಮಗೆ ಕರೆ ಬರುತ್ತೆ. ಈ ಥರ ಹಿಂಗೆ ಬೃಹತ್ ಗಾತ್ರದ ಮರ ಉರುಳಿದೆ ಅಂತ. ನಮಗೆ ಸ್ಟಾರ್ಟಿಂಗ್ ನಮ್ಗೇನು ಈ ಥರ ಅನಾಹುತ ಆಗಿರೋದ್ರ ಬಗ್ಗೆ ಗೊತ್ತಿಲ್ಲ. ನಾವು ಫಸ್ಟ್ ಕೇಳಿದ್ವಿ ಏನಾದರೂ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿದೆಯಾ ಅಂತ. ಮತ್ತು ಸ್ಥಳಕ್ಕೆ ಬಂದಾಗ ಗೊತ್ತಾಯಿತು ಒಬ್ರು 2 ವೀಲರ್ ಹುಡುಗಿ ಏನು ಮೃತಪಟ್ಟಿದ್ದಾರೆ ಅಂತ. ಬಹಳ ದುಃಖ ಆಯಿತು ಸರ್ ಈ ವಿಚಾರ ತಿಳ್ಕೊಂಡು. ಸರ್, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಬರುತ್ತೆ, ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರಲ್ಲ. ಮತ್ತೆ ಈ ರಸ್ತೆ ಇದು PWD ರಸ್ತೆ ಆಗಿರುತ್ತೆ. ಈ ಹಿಂದೆ ಒಂದು ಕೊಂಬೆ ಬಿದ್ದಾಗ ನಾವು ಅದರ ಬಗ್ಗೆ ಲೆಟರ್ ಕರೆಸ್ಪಾಂಡೆನ್ಸ್ ನಾವು ಮಾಡಿದ್ವಿ. ಅದು ಮುಂದೆ ಏನಿದೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕ್ರಮ ವಹಿಸಬೇಕಿತ್ತು. ಅವ್ರಿಗೆ ಇರುತ್ತೆ ಸರ್, ಗ್ರೀನ್ ಟ್ರೀ ಕಟ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ಏನೋ ಅದು ಲೀಗಲ್ ಇಶ್ಯೂಸ್ ಇಂದ ಡಿಲೇ ಆಗಿರಬಹುದು ಅಂತ ನನಗೆ. ಪ್ರಾಬಬಲಿ 3 to 4 ಮೆಂಬರ್ಸ್ ಅಂತ ನನ್ಗೆ ಇವಾಗ. ಸರ್, ಇದು 6:30-6:45ಗೆ ಬುದುಗದ ಮರ ಅಂದ್ರೆ ದೊಡ್ಡ ಮರ, ಅದು ಮರಾಠಿ ಮರ. ಅದು ಆ ಮರ ಎಲ್ಲ ತಿಂದೋಗ್ಬಿಟ್ಟದೆ. ಆಮೇಲೆ ಅದ್ರ ಜೊತೆ ಒಂದು ಹಳ್ಳಿ ಮರ ಐತೆ. ಹಳ್ಳಿ ಮರ ಏನ್ಬಿಟ್ಟು ಹಸಿ ಮರ, ಅದು ಮರ ತಿಂದೋಗ್ಬಿಟ್ಟಿತ್ತಲ್ಲ. ಆ ಹಸಿ ಮರ ಹಳ್ಳಿ ಮರ ಏನಾಗ್ಬಿಟ್ಟದೆ, ತೂಕಕ್ಕೆ ವಾಲ್ಕೊಂಡ್ಬಿಟ್ಟದು. ವಾಲ್ಕಂಡು ಅದು ಬುಡ ಸಮೇತ ಬಿದ್ದೋಗ್ಬಿಟ್ಟದು. ಅದು ಆ ಬಿದ್ದೋದಾಗ ಏನಾಗ್ಬಿಟ್ಟದೆ, ಆ ಮರದ ಬುಡದಲ್ಲಿ ಯಾರು ಸಿಕ್ಕಿಲ್ಲ. ಹಿಂದಿ ಕೊಂಬೆಗಳು ಎಗರ್ಬಿಟ್ಟು ಹುಡುಗಿ ಡೆತ್ ಆಗ್ಬಿಟ್ಟವಳೆ. ಆಚಾರ ಕಾಲೇಜಲ್ಲಿ ಏನೋ ಕ್ರಿಕೆಟ್ ನೋಡಕ್ ಬಂದಿಲ್ಲ ಅದು ಹುಡುಗಿ. ಆ ಹುಡುಗಿ ಒಬ್ಳು ತೀರೋಗ್ಬಿಟ್ಟವಳೆ. ಇನ್ನು 3 ಜನ ಏನೋ ಆಸ್ಪತ್ರೆ ಚಿಂತಾಜನಕವಾಗಿ ಅವ್ರೆ. ಸರ್, ಇದು ಲಾಸ್ಟ್ ಟೈಮ್ ಮರ ಬಿದ್ದಿದ್ದು. ಲಾಸ್ಟ್ ಟೈಮ್ ಮರ ಬಿದ್ದಾಗ ನಾವು ಫಾರೆಸ್ಟ್ ಅವ್ರಿಗೆ ಲೆಟರ್ ಕೊಟ್ಟಿದ್ದೆ. ನಾನು ಕಸ್ಕಬರ ಗ್ರಾಮ ಪಂಚಾಯತಿ ಮೆಂಬರ್, ಫಾರೆಸ್ಟ್ ಅವ್ರಿಗೆ ಲೆಟರ್ ಕೊಟ್ಟಿದ್ದೆ ನಾವು. ಅವ್ರು ಪರ್ಮಿಷನ್ ಕೊಟ್ಟಿದ್ರು. ನಾವು ಅವ್ರಿಗೆ ಹೇಳ್ದೆ ಮರ ತೆರವು ಮಾಡ್ಬಿಟ್ರೆ ಮರ ಬಿದ್ದೋಗತ್ತೆ ಅಂತ. ಬಟ್ ಅವರು ಮರ ತೆರವು ಮಾಡಿಲ್ಲ. ಆಮೇಲೆ ಈ ಮರ ಒಂದು, ಆ ಕಡೆ ಅಲ್ಲಿ ಸ್ಟೇಷನ್ ಒಂದು ಮರ, ಆ KV ಒಂದು ಮರ, ಆಮೇಲೆ ಮೇಲ್ಗಡೆ ಆಚಾರ ಕಾಲೇಜ್ ರೋಡಾಗ 2 ಮರ. ಇಷ್ಟು ಮರಕ್ಕೂ ನಾವು ಫಾರೆಸ್ಟ್ ಲೆಟರ್ ಕೊಟ್ಟು ಪರ್ಮಿಷನ್ ತಗೊಂಡು
ಅವ್ರು ಹರಾಜ್ ಹಾಕಿಲ್ಲ, ಅವ್ರು ಕಡ್ದಿಲ್ಲ, ಅವರು ಎರಡು ಮರ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈ ರೀತಿಯಾದಂಥ ಸಾವುಗಳಾದಂಥ ಸಂದರ್ಭದಲ್ಲಿ ಇನ್ನು ಎಷ್ಟು ಸಾವಾಗಬೇಕು ಅನ್ನುವಂಥ ಒಂದು ಬೇಸರ ವ್ಯಕ್ತವಾಗುತ್ತೆ. ಯಾಕೆಂದ್ರೆ ಇಂಥ ಬೇಜವಾಬ್ದಾರಿ ರಾಜಕಾರಣಿಗಳು, ಸರ್ಕಾರ, GBA ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ಒಂದು ಸರ್ವೆ ಮಾಡ್ಲಿಕ್ಕೂ ಕೂಡ ಆಗೋದಿಲ್ವಾ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ಬಿಟ್ರೆ ಇವರು ಕಾಡಲ್ಲಿ ಹೋಗ್ಬಿಟ್ಟು ಏನಾದ್ರು ಪ್ರಾಣಿಗಳ ಜೊತೆ ವಾಸ ಮಾಡ್ತಿದ್ದಾರೆ ಹೇಗೆ? ಪೃಥ್ವಿರಾಜ್, ನಿಜಕ್ಕೂ ಕೂಡ ಬೆಂಗಳೂರಲ್ಲಿ ರೆಂಬೆ ಕೊಂಬೆ ಬೀಳುವಂಥದ್ದಾಗಿರ್ಬೋದು, ಬುಡದ ಸಮೇತ ಮರಗಳ ಬಿದ್ದು ಸಾಕಷ್ಟು ಅನಾಹುತಗಳಾಗಿ ಸಾವು ನೋವುಗಳಾಗಿದೆ. ಆದರೆ ಸಾಮಾನ್ಯವಾಗಿ ಇವರು ಮಳೆ ಕಾಲದಲ್ಲಿ ಹೇಳುವಂಥದ್ದು ಎಲ್ಲವೂ ಕೂಡ ಅರಣ್ಯ ಸಿಬ್ಬಂದಿ ಆಗಿರ್ಬೋದು, ಎಲ್ಲ ಸಿಬ್ಬಂದಿಗಳು ಕೂಡ ಅಲರ್ಟ್ ಆಗಿದ್ದಾವೆ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂತೇಳಿ. ಇಲ್ಲಿ ಮಳೆ ಬಂತಂದ್ರೆ ಸಾಕು, ಸಣ್ಣ ಪುಟ್ಟ ಮಳೆ ಬಂತಂದ್ರೆ ಸಾಕು, ಸಾಕಷ್ಟು ಅನಾಹುತಗಳಾಗಿರುವಂಥದ್ದು. ನಿನ್ನೆ ರಾತ್ರಿ ಕೂಡ ಏನು ಆ ಸೊಲ್ದೇವನಹಳ್ಳಿಯ ಪೊಲೀಸ್ ಠಾಣೆಯ ಸನಿಹದಲ್ಲೇ ಈ ರೀತಿಯಾದಂಥ ಒಂದು ದುರ್ಘಟನೆ ಏನಾಗಿದೆ. ಅದರಲ್ಲಿ ಯುವತಿ ಕೀರ್ತನ ಕೂಡ ಮೃತಪಟ್ಟಿರುವಂಥದ್ದು. ಅದಕ್ಕೆ ಹೊಣೆ ಯಾರು ಅನ್ನೋದು ಯಾರು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಪ್ರಮುಖವಾಗಿ ಅಲ್ಲಿ ಮರ ಬೀಳುವಂಥದ್ದೇನಿದೆ, ಆ ಮರ ಮೊದಲೇ ಟೊಳ್ಳಾಗಿತ್ತು, ವಯಸ್ಸಾದಂಥ ಮರ, ಅದನ್ನು ತೆರವು ಮಾಡಬೇಕು ಅಂತಲ್ಲಿ ಈ ಹಿಂದೆಯ ಪಂಚಾಯಿತಿಯಿಂದ ಒಂದು ಲೆಟರನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಕೇವಲ ಒಂದು ಮರ ಅಲ್ಲ, ಸಾಕಷ್ಟು ಮರಗಳು ಅಲ್ಲಿ ಎಲ್ಲವೂ ಕೂಡ ಅದು ವಯಸ್ಸಾಗಿರುವಂಥ ಮರಗಳಿದ್ದಾವೆ, ಬೀಳುವಂಥ ಹಂತದಲ್ಲಿದ್ದಾವೆ. ಆ ಮರಗಳೆಲ್ಲ ತೆರವು ಮಾಡ್ತಾ ಇಲ್ಲ. ಎಲ್ಲೋ ಒಂದೊಂದು ಕಡೆ ಮೇನ್ ಜಂಕ್ಷನ್ಗಳಲ್ಲಿ ಕೇವಲ ಮರಗಳಾದ ವಯಸ್ಸಾದಂಥ ಮರಗಳಾಗಿರ್ಬೋದು ಅಥವಾ ರೆಂಬೆ ಕೊಂಬೆಗಳನ್ನು ಕಟಾವು ಮಾಡಿ ಸುಮ್ಮನಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನು ಅದಕ್ಕೆ ವ್ಯಯ ಮಾಡುವಂಥ ಕೆಲಸವನ್ನು BBMP ಅವರು ಮಾಡ್ತಾ ಇರುವಂಥದ್ದು. ಅಲ್ಲಿ ಔಟ್ಸ್ಕರ್ಟ್ ಏರಿಯಾಗಳಲ್ಲೂ ಕೂಡ ಸಂಬಂಧಪಟ್ಟಂಥ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂಥವ್ರು ಕೂಡ ಅರಣ್ಯ ಅಧಿಕಾರಿಗಳಿದ್ದಾರೆ, ಅದರಲ್ಲೂ ಕೂಡ ಮಾಡಬೇಕಾಗುತ್ತೆ. ಆದರೆ ಯಾವುದೇ ರೀತಿಯಾದಂಥ ಮಾಡದೆ ನಿರ್ಲಕ್ಷ್ಯ ವಹಿಸುವಂಥ ಘಟನೆಗಳಿದೆ. ಅದಕ್ಕೆ ಈ ರೀತಿಯಾದ ಸಾವು ನೋವುಗಳು ಕೂಡ ಆಗಬೇಕಾಗಿರುವಂಥದ್ದು. ಆದರೆ ಈಗ ನಿನ್ನೆ ಕೂಡ ಅವರೇನೋ ಒಂದು ಸಿನಿಮಾದ ಒಂದು ಪ್ರೀಮಿಯರ್ ಲೀಗನ್ನು, ಸ್ಯಾಂಡಲ್ವುಡ್ ಪ್ರೀಮಿಯರ್ ಲೀಗನ್ನು ನೋಡಿಕೊಂಡು ಮೈದಾನದಿಂದ ಅವ್ರು ಬೈಕಲ್ಲಿ ಹೊರಟಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ದುರ್ಘಟನೆ ಆಗಿದೆ. ಹೆಲ್ಮೆಟ್ ಕೂಡ ಹಾಕಿದ್ಲು, ಆದರೆ ಮರಕ್ಕೆ ಅದು ಯಾವುದೇ ರೀತಿ ಹೆಲ್ಮೆಟ್ ಆದರೆ ಅದು ಎಲ್ಲಿ ತಡೆಯುತ್ತೆ? ನೇರವಾಗಿ ತಲೆಗೆ ಹೊಡೆದಿರುವಂಥದ್ದು, ತಲೆಗೆ ಬಿಟ್ಟು ಸ್ಥಳದಲ್ಲೇ ಆಕೆ ಆ ಯುವತಿ ಸಾವನ್ನಪ್ಪಿರುವಂಥದ್ದು. ಸದ್ಯ ಈಗ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ 10:30 ಒಳಗಾಗಿ ಶಿಫ್ಟ್ ಮಾಡ್ತಾರೆ. 10:30ಕ್ಕೆ ಇವತ್ತು ಯುವತಿಯ ಒಂದು ಮರಣೋತ್ತರ ಪರೀಕ್ಷೆ ಆಗುವಂಥದ್ದು. ಆ ಬಳಿಕ ಕುಟುಂಬಸ್ಥರಿಗೆ ಕೂಡ ಮೃತದೇಹವನ್ನು ಹಸ್ತಾಂತರವನ್ನು ಮಾಡಲಿದ್ದಾರೆ. ಯಾಕಂದರೆ ಇದುವರೆಗೂ ಕೂಡ ಕಂಪ್ಲೇಂಟ್ ರಾತ್ರಿ ಆಗಲಿಲ್ಲ ಅಂತ ಹೇಳಲಾಗಿದೆ. ಈಗ ಬೆಳಗ್ಗೆ ಕುಟುಂಬಸ್ಥರೆಲ್ಲರೂ ಕೂಡ ಬಂದು ಕಂಪ್ಲೇಂಟನ್ನು ಕೊಡ್ತಾರೆ ಅಂತ ಕೂಡ ಹೇಳಲಾಗಿರುವಂಥದ್ದು. ಸದ್ಯ ಆ ಬಗ್ಗೆ ಈಗ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟವರು ಯಾವುದೇ ರೀತಿ ಕ್ರಮ ಕೈಗೊಳ್ತಾರೆ ನೋಡಬೇಕಾಗುತ್ತೆ. ಕೇವಲ ನೋಡು, ನಿನ್ನೆ ಅಲ್ಲಿ ಒಂದು ಕಡೆ ಆಗಿದೆ, ಮತ್ತೊಂದು ಕಡೆ ನವರಂಗ್ ಜಂಕ್ಷನಲ್ಲಿ ಕೂಡ ದೊಡ್ಡ ಬೃಹತ್ ಗಾತ್ರದ ಮರ ಬುಡದ ಸಮೇತ ಬಿದ್ದಿರುವಂಥದ್ದು. ಈ ರೀತಿಯಾದಂಥ ದುರ್ಘಟನೆಗಳಾಗ್ತದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಾಗಿರುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನೋದು ಯಾಕಾದ್ರೂ ಇದೆಯೇನೋ ಗೊತ್ತಿಲ್ಲ. ನಿಮ್ಮ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಕಿತ್ ಬಿಸಾಕಿ ಬೇರೆಯವರಾದ್ರೂ ನೋಡ್ಕೊಳ್ತಾರೆ. ಯಾಕೆಂದ್ರೆ ಯಾವಾಗಲೂ ಈ ರೀತಿಯಾದಂಥ ಘಟನೆಗಳು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಕ್ರಮವನ್ನು ಕೈಗೊಳ್ತಾ ಇಲ್ಲ, ಸರ್ವೇನೂ ಕೂಡ ಆಗ್ತಾ ಇಲ್ಲ, ಯಾವ ಮರ ಯಾವ ಸ್ಥಿತಿಲಿದೆ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡ್ತಾ ಇಲ್ಲ ಅನ್ನುವಂಥದ್ದೇ ಜನರ ಆಕ್ರೋಶಕ್ಕೆ ಕಾರಣ ಆಗಿರೋದು.